ಹೈದರಾಬಾದ್ ಜೈಲಿನಲ್ಲಿ ಈಗಾಗಲೇ ಜನಾರ್ದನ್ ರೆಡ್ಡಿ ಶಾಸಕತ್ವ ರದ್ದು ಬೆನ್ನಲ್ಲೇ ಚಟುವಟಿಕೆ ಬೆರಸು. ಜೈಲು ವಾಸಿ ಜನಾರ್ದನ್ ರೆಡ್ಡಿಯಿಂದ ಬಿಜೆಪಿ ದೂರ ದೂರ ದೂರ. ಅದೇ ಅಂದ್ರೇನಂತೆ ಜೈಲಿನಲ್ಲೇ ಚಕ್ರ ತಿರುಗಿಸಲು ಮುಂದಾಗಿರುವಂತಹ ರೆಡ್ಡಿ. ಎಸ್, ಹೈದರಾಬಾದ್ ಜೈಲಿನಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಶಾಸಕತ್ವ ರದ್ದು ಬೆನ್ನಲ್ಲೇ ಚಟುವಟಿಕೆ ಬಿರುಸು. ಜೈಲುವಾಸಿ ಜನಾರ್ದನ್ ರೆಡ್ಡಿಯಿಂದ ಬಿಜೆಪಿ ದೂರ ದೂರ ದೂರ. ಆದ್ರೇನಂತೆ ಜೈಲಿನಿಂದಲೇ ಚಕ್ರವನ್ನ ತಿರುಗಿಸಲು ಮುಂದಾಗಿರುವಂತಹ ರೆಡ್ಡಿ ತಮ್ಮ ಉತ್ತರಾಧಿಕಾರಿಯನ್ನ ರೆಡಿ ಮಾಡಿದಂತಹ ಜನಾರ್ದನ್ ರೆಡ್ಡಿಯ ರಾಜಕೀಯ ಉತ್ತರಾಧಿಕಾರಿ ಯಾರು ಗೊತ್ತಾ? ನಿಮ್ಮ ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಮಾಸ್ಟರ್ ಸುದ್ದಿ ಇದಾಗಿದೆ. ಎಸ್, ಜನಾರ್ದನ್ ರೆಡ್ಡಿ ಅವರ ಮುಂದಿನ ಉತ್ತರಾಧಿಕಾರಿ ಯಾರಾಗಿರ್ತಾರೆ? ಜನಾರ್ದನ್ ರೆಡ್ಡಿ ಅವರ ಆ ಒಂದು ಷಡ್ಯಂತ್ರ ಏನಾಗಿರುತ್ತೆ? ರಾಜಕೀಯ ಪಡಸಾಲಿಯಲ್ಲಿ ಗಂಗಾವತಿ ಬೈ ಎಲೆಕ್ಷನ್ ಫೀವರ್. ಜೈಲಿನಲ್ಲಿ ಜನಾರ್ದನ್ ರೆಡ್ಡಿ ಫೀಲ್ಡ್ಗೆ ಇಳಿದ್ರು ರೆಡ್ಡಿ ಅವರ ಪತ್ನಿ. ಎಸ್, ರಾಜಕೀಯ ಪಡಸಾಲಿಯಲ್ಲಿ ಗಂಗಾವತಿ ಬೈ ಎಲೆಕ್ಷನ್ ಫೀವರ್. ಜೈಲಿನಲ್ಲಿ ಜನಾರ್ದನ್ ರೆಡ್ಡಿ ಫೀಲ್ಡ್ಗೆ ಇಳಿದ್ರು ರೆಡ್ಡಿ ಪತ್ನಿ. ಗಂಗಾವತಿ ಕಾರ್ಯಕರ್ತರಿಗೆ ಬೆಂಬಲಿಗರಿಗೆ ವಿಡಿಯೋ ಕಾಲ್ ಮಾಡಿದ್ದಾರೆ. ಕಾರ್ಯಕರ್ತರನ್ನ ಅವರಿಗೆ ಧೈರ್ಯವನ್ನ ತುಂಬಿದಂತಹ ಅರುಣಾ ಲಕ್ಷ್ಮಿ ರೆಡ್ಡಿ ಖುದ್ದಾಗಿ ಕಾರ್ಯಕರ್ತರ ಭೇಟಿಯನ್ನ ಮಾಡಲು ಅರುಣಾ ಲಕ್ಷ್ಮಿ ರೆಡ್ಡಿ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಯಾರಿಗೂ ಕೂಡ ಏನು ಅನ್ಯಾಯವನ್ನ ಮಾಡಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಎಲ್ರಿಗೂ ಕೂಡ ನ್ಯಾಯ ಒದಗಿಸಿದ್ದಾರೆ. ನಮಗೆ ದೇವರ ಮೇಲೆ ತುಂಬಾ ನಂಬಿಕೆ ಇದೆ, ಆದಷ್ಟು ಬೇಗ ಹೊರಗೆ ಬರ್ತಾರೆ ಎನ್ನುವಂತಹ ಮಾತನ್ನ ಆಡಿದ್ದಾರೆ. ಗಂಗಾವತಿ ಕಾರ್ಯಕರ್ತರು ಬೆಂಬಲಿಗರು ಅವರ ಜೊತೆಗೆ ಅರುಣಾ ಲಕ್ಷ್ಮಿ ಮಾತುಕತೆಯನ್ನ ನಡೆಸಿದ್ದಾರೆ. ಎಸ್ ವೀಕ್ಷಕರೇ, ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ 7 ವರ್ಷ ಜೈಲು ಶಿಕ್ಷೆಗೆ ಒಳಗಾಗಿರುವಂತಹ ಜನಾರ್ದನ್ ರೆಡ್ಡಿ ಇನ್ನೊಂದು ವಿಚಾರ ಏನು ಅಂತಂದ್ರೆ ಜೈಲಿನಲ್ಲೇ ಕೂತ್ಕೊಂಡು ಬೈ ಎಲೆಕ್ಷನ್ ವಿಚಾರವನ್ನ ನಡೆಸಿದ್ದಾರೆ. ಪಕ್ಷೇತರವಾಗಿ ಗಂಗಾವತಿಯಲ್ಲಿ ಗೆದ್ದು ತದನಂತರ ಬಿಜೆಪಿಗೆ ಸೇರ್ಪಡೆಯಾಗಿದ್ದಂತಹ ಜನಾರ್ದನ್ ರೆಡ್ಡಿ ಈಗ ಮತ್ತೊಂದು ಐಡಿಯಾವನ್ನ ಮಾಡಿಕೊಂಡಿದ್ದಾರೆ, ಮತ್ತೊಂದು ತಂತ್ರವನ್ನ ರೂಪಿಸಿದ್ದಾರೆ. ತಮ್ಮ ಕೈಯಲ್ಲಿದ್ದಂತಹ ಗಂಗಾವತಿಯನ್ನ ಬೇರೆಯವರಿಗೆ ಬಿಟ್ಕೊಡಬಾರದು ಎನ್ನುವಂತಹ ಒಂದು ಮನಸ್ಥಿತಿಗೆ ರೆಡ್ಡಿ ಅವರು ಬಂದಿದ್ದಾರಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಈಗ ರಾಜಕೀಯ ಪಡಸಾಲೆಯಲ್ಲಿ ಗಂಗಾವತಿ ಬೈ ಎಲೆಕ್ಷನ್ ಸುದ್ದಿಯೇ ಜೋರಾಗಿ ನಡೀತಾ ಇದೆ. ರೆಡ್ಡಿ ಜಾಗದಲ್ಲಿ ತಮ್ಮ ಆಧಿಪತ್ಯವನ್ನ ಸಾಧಿಸಲು ಕಾಂಗ್ರೆಸ್ ರೆಡಿಯಾಗಿ ನಿಂತಿದೆ. ಬಿಜೆಪಿಯಿಂದಲೂ ಕೂಡ ಗಂಗಾವತಿಯಲ್ಲಿ ಎಲೆಕ್ಷನ್ನ ನಿಲ್ಲೋಕೆ ಹಲವಾರು ಜನ ಸವಾಲನ್ನ ಹಾಸ್ತಾ ಇದ್ದಾರೆ. ಇದೇ ಒಂದು ಗುಸರಾಗಿ, ಇದೇ ಒಂದು ನಿಟ್ಟಿನಲ್ಲಿ ಗಂಗಾವತಿಯನ್ನ ಶತಾಯಗತಾಯ ತಮ್ಮ ಬಳಿಯೇ ಇಟ್ಟುಕೊಳ್ಳಬೇಕು ಅಂತ ಹೇಳಿ ಜನಾರ್ದನ್ ರೆಡ್ಡಿ ಜೈಲಿನಲ್ಲಿ ಇದ್ರೂ ಕೂಡ ಯೋಚನೆಯನ್ನ ಮಾಡಿದ್ದಾರೆ. ಜೈಲಿನಲ್ಲಿ ಜನಾರ್ದನ್ ರೆಡ್ಡಿ ಇದ್ದಾರೆ, ಫೀಲ್ಡ್ಗೆ ಇಳಿದಿದ್ದಾರೆ ರೆಡ್ಡಿ ಅವರ ಪತ್ನಿ.
ಮೊದಲನೇದಾಗಿ ರೆಡ್ಡಿ ಅವರ ಪತ್ನಿಯ ಹೆಸರೇ ಕೇಳಿ ಬರ್ತಾ ಇತ್ತು. ಜನಾರ್ದನ್ ರೆಡ್ಡಿಯ ಬದಲು ಬೈ ಎಲೆಕ್ಷನ್ ಆಯ್ತು ಅಂತಂದ್ರೆ ಆ ಕ್ಷೇತ್ರವನ್ನ ಬೇರೆಯವರಿಗೆ ಬಿಟ್ಕೊಡದೆ ಅರುಣಾ ರೆಡ್ಡಿ ಅವರೇ ನಿಂತುಕೊಳ್ತಾರೆ ಅನ್ನುವಂಥದ್ದು. ಈಗ ಅದಕ್ಕೆ ಪುಷ್ಟಿ ನೀಡುವಂತೆ ಕಾರ್ಯಕರ್ತರ ಹತ್ರ, ಬೆಂಬಲಿಗರ ಹತ್ರ ವಿಡಿಯೋ ಕಾಲ್ನಲ್ಲಿ ಅರುಣಾ ರೆಡ್ಡಿ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. OMC ಕೇಸ್ ಅಪರಾಧದಡಿ ರೆಡ್ಡಿಯಲ್ಲಿ ಹೈಕೋರ್ಟ್ಗೆ ಪಿಟಿಷನ್ ಹಾಕಿದ್ದಾರೆ. 1 ತಿಂಗಳಿನಲ್ಲಿ ಹೈಕೋರ್ಟ್ನಲ್ಲಿ ರಿಲೀಫ್ ಸಿಗದಿದ್ರೆ ರೆಡ್ಡಿ ಪ್ಲಾನ್ ಬಿ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ. ಎಸ್, OMC ಕೇಸ್ ಅಪರಾಧದಡಿ ರೆಡ್ಡಿಯಿಂದ ಹೈಕೋರ್ಟ್ಗೆ ಪಿಟಿಷನ್. 1 ತಿಂಗಳಿನಲ್ಲಿ ಹೈಕೋರ್ಟ್ನಲ್ಲಿ ರಿಲೀಫ್ ಸಿಗದಿದ್ರೆ ರೆಡ್ಡಿ ಪ್ಲಾನ್ ಬಿ. ಗಂಗಾವತಿ ಉಪಚುನಾವಣೆಯಲ್ಲಿ ಪತ್ನಿ ಅರುಣಾ ಲಕ್ಷ್ಮಿ ಸ್ಪರ್ಧೆಗೆ ರೆಡ್ಡಿ ಪ್ಲಾನ್. ಬಿಜೆಪಿ ಟಿಕೆಟ್ ಕೊಡದಿದ್ರೂ ಸರಿಯೇ ಬೈ ಎಲೆಕ್ಷನ್ ನಲ್ಲಿ ರೆಡ್ಡಿ ಪತ್ನಿ ಸ್ಪರ್ಧೆ ಮಾಡಲಿದ್ದಾರೆ. ಜನಾರ್ದನ್ ರೆಡ್ಡಿಯಂತೆ ಪಕ್ಷೇತರವಾಗಿ ಕಣಕ್ಕೆ ಇಳಿಯಲು ರೆಡ್ಡಿ ಪತ್ನಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಜನಾರ್ದನ್ ರೆಡ್ಡಿ ಪತ್ನಿ ಅರುಣಾ ಲಕ್ಷ್ಮಿ ಸ್ಪರ್ಧೆ ಮಾಡಿದ್ರೆ ರಂಗೇರಲಿದೆ ಅಖಾಡ. ರೆಡ್ಡಿ ಪತ್ನಿ ವಿರುದ್ಧ ಯಾರನ್ನ ಕಣಕ್ಕೆ ಇಳಿಸಲಿದ್ದಾರೆ ಬಿಜೆಪಿ ಹಾಗೆ ಕಾಂಗ್ರೆಸ್? ಎಸ್ ವೀಕ್ಷಕರೇ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಜನಾರ್ದನ್ ರೆಡ್ಡಿ ಹಿಂದೆ ಪಕ್ಷೇತರವಾಗಿ ಗೆದ್ದು ತದನಂತರ ಬಿಜೆಪಿಗೆ ಸೇರ್ಪಡೆಯಾದವರು. ಈಗ ಆ ಒಂದು ಕೇಸ್ನಲ್ಲಿ ಜೈಲು ಸೇರಿದ್ದಾರೆ. OMC ಕೇಸ್ ಅಪರಾಧಿ ರೆಡ್ಡಿಯಿಂದ ಹೈಕೋರ್ಟ್ಗೆ ಈ ಒಂದು ಪಿಟಿಷನ್ ಹೋಗಿದೆ. 1 ತಿಂಗಳಿನಲ್ಲಿ ಹೈಕೋರ್ಟ್ನಲ್ಲಿ ರಿಲೀಫ್ ಏನಾದ್ರೂ ಸಿಗದಿದ್ರೆ ಜನಾರ್ದನ್ ರೆಡ್ಡಿ ಪ್ಲಾನ್ ಬಿ ಯನ್ನ ರೆಡಿ ಮಾಡಿಕೊಂಡಿದ್ದಾರೆ. ಗಂಗಾವತಿ ಉಪಚುನಾವಣೆಯನ್ನ ಹೇಗೆ ಮಾಡಬೇಕು ಅನ್ನೋದು ರೆಡ್ಡಿ ಅವರಿಗೆ ಗೊತ್ತು. ಜನಾರ್ದನ್ ರೆಡ್ಡಿ ಜೈಲಿನಲ್ಲಿ ಕೂತ್ಕೊಂಡು ಪ್ಲಾನ್ ಅನ್ನ ಹಾಕೊಳ್ತಾ ಇದ್ದಾರೆ. ಗಂಗಾವತಿ ಉಪಚುನಾವಣೆಯಲ್ಲಿ ಪತ್ನಿ ಅರುಣಾ ಲಕ್ಷ್ಮಿ ಸ್ಪರ್ಧೆಗೆ ರೆಡ್ಡಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಅರುಣಾ ಲಕ್ಷ್ಮಿ ಅವರು ಕೂಡ ಅದಕ್ಕೆ ಪುಷ್ಟಿ ನೀಡುವಂತೆ ಕಾರ್ಯಕರ್ತರಿಗೆ, ಬೆಂಬಲಿಗರಿಗೆ, ಎಲ್ರಿಗೂ ಕೂಡ ದೇವರಿದ್ದಾರೆ ನಮ್ಮ ಜೊತೆಗೆ, ನಾವು ದೇವರನ್ನ ತುಂಬಾ ನಂಬ್ತೀವಿ, ಯಾರಿಗೂ ಕೂಡ ನ್ಯಾಯ ಮಾಡಿಲ್ಲ ಎನ್ನುವಂತಹ ಬಗ್ಗೆ ಮಾತನಾಡಿದ್ದಾರೆ. ಸ್ಫೂರ್ತಿದಾಯಕ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನೂ ನೋಡಿದ್ರೆ ಪ್ಲಾನ್ ಬಿ ಏನಾದ್ರೂ ಈಗ ಶುರುವಾಯ್ತಾ ಎನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಅರುಣಾ ಲಕ್ಷ್ಮಿ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ರೆ ಹಂಗೆ, ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ಪಕ್ಷೇತರವಾಗಿ ನಿಂತ್ಕೊಳ್ಳಿಕ್ಕೂ ಕೂಡ ಗಂಗಾವತಿಯನ್ನ ಶತಾಯಗತಾಯವನ್ನ ಉಳಿಸ್ಕೊಳ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪಕ್ಷೇತರವಾಗಿ ನಿಂತ್ಕೊಳ್ಳೋಕ್ಕೂ ಕೂಡ ರೆಡಿಯಾಗಿದ್ದಾರೆ. ಅರುಣಾ ಲಕ್ಷ್ಮಿ ಅವರಿಗೆ ಬೆಂಬಲಿಗರು, ಕಾರ್ಯಕರ್ತರು ಎಲ್ಲರೂ ಕೂಡ ಸಾಥನ ನೀಡಲಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ರೆಡ್ಡಿ ಪತ್ನಿ ಸ್ಪರ್ಧೆಯನ್ನ ಮಾಡೇ ಮಾಡ್ತಾರೆ ಬೈ ಎಲೆಕ್ಷನ್ ನಲ್ಲಿ. ಜನಾರ್ದನ್ ರೆಡ್ಡಿಯಂತೆ ಪಕ್ಷೇತರವಾಗಿ ಕಣಕ್ಕೆ ಇಳಿಯೋಕ್ಕೂ ಕೂಡ ರೆಡ್ಡಿ ಪತ್ನಿ ತಯಾರಾಗಿದ್ದಾರೆ. ಅಕಸ್ಮಾತ್ ರೆಡ್ಡಿ ಪತ್ನಿ ಏನಾದ್ರೂ ಕಣಕ್ಕೆ ಇಳಿದ್ರೆ ಅಖಾಡ ಹೇಗಿರುತ್ತೆ ಗೊತ್ತಾ ವೀಕ್ಷಕರೇ? ಅಖಾಡ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಬಿಜೆಪಿಯಿಂದ ಯಾರು ನಿಲ್ಲಿಸ್ತಾರೆ, ಕಾಂಗ್ರೆಸ್ನಿಂದ ಯಾರು ನಿಂತುಕೊಳ್ತಾರೆ, ಹಾಗೆ ಈಗ ಆಲ್ರೆಡಿ ಗೆದ್ದಿದ್ದ ಅವರ ಪತ್ನಿ ಮತ್ತೆ ಅಖಾಡದಲ್ಲಿ ಜಿದ್ದಾಜಿದ್ದಿ ಫೈಟ್ ಶುರುವಾಗುತ್ತೆ. ಈ ಒಂದು ಕಾರಣಕ್ಕೆ ಕಾದು ನೋಡಬೇಕಾಗಿದೆ ಏನಾಗುತ್ತೆ ಅನ್ನುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.